ಸುಬ್ರಹ್ಮಣ್ಯ ದೇಗುಲದ ಆಡಳಿತ ಕಚೇರಿ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಕಿರುಷಷ್ಠಿಗೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿರುವಂತಹ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂದಿನಿಂದ ಡಿಸೆಂಬರ್ 26ರವರೆಗೂ ಕೂಡ ಕಿರುಷಷ್ಠಿ ನಡೆಯುತ್ತೆ. ಕಿರುಷಷ್ಠಿ ಕಾರ್ಯಕ್ರಮಕ್ಕೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಡಲಾಗಿದೆ ಅಂತ ಯಾರ್ಯಾರಿಗೆ ಸ್ಪೀಕರ್ ಯುಟಿ ಖಾದರ್ ಸೇರಿದಂತೆ 7 ಜನರಿಗೆ ಆಹ್ವಾನ ಹೋಗಿದೆ. ಈ ಆಹ್ವಾನವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ಆಡಳಿತ ಕಚೇರಿ ಮುಂದೆ ಕಿರುಷಷ್ಠಿಗೆ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಹಾಗೆ ಐವನ್ ಡಿಸೋಜಾ, ಬ್ಯಾರೆ ಅಕಾಡೆಮಿಯ ಅಧ್ಯಕ್ಷ ಉಮರ್ ಅವರಿಗೆ ಹಾಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್ ಅವರಿಗೆ ಈ ಆಹ್ವಾನ ಹೋಗಿದೆ. ಹಾಗೆ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರಾಗಿರುವ ಶಹೀದ್ ತೆಕ್ಕಿಲ್, ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಜೋಕಿಮ್ ಹಾಗೆ ಪ್ರವಾಸೋದ್ಯಮ ಮಂಡಳಿಯ ಶಾಲೆಟ್ ಪಿಂಟೋಗೆ ಆಹ್ವಾನ ಮಾಡಲಾಗಿದೆ. ಪ್ರತಿನಿಧಿ ಪೃಥ್ವಿರಾಜ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ. ಪೃಥ್ವಿರಾಜ್, ಇದೇ ಮೊದಲ ಬಾರಿಗೆ ಅನ್ಸುತ್ತೆ ಈ ರೀತಿಯಾಗಿ ಅನ್ಯ ಧರ್ಮೀಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರತಿಭಟನೆ ನಡೀತಾ ಇರೋದು. ಏನೇನಾಗಿತ್ತು ಪೃಥ್ವಿ? ಚೈತ್ರ, ಈಗ ಏನು ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರ ರಚಿಸಿರುವಂತಹ ವ್ಯವಸ್ಥಾಪನಾ ಮಂಡಳಿ ಏನಿದೆ ಮತ್ತೆ ಅವರು ಮತ್ತೆ ಈ ಸರ್ಕಾರ ಎಲ್ಲರೂ ಕೂಡ ಸೇರಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದಾಗಿದೆ ಅಂತ ಹೇಳಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವತ್ತು 3ವರೆಗೆ, ಅಂದ್ರೆ ಈಗ ಮಧ್ಯಾಹ್ನ 3ವರೆಗೆ ಈ ಒಂದು ಕಿರುಸೃಷ್ಟಿ ಕಾರ್ಯಕ್ರಮದ ಉದ್ಘಾಟನೆ ಇದೆ. ಅಂದ್ರೆ ಕಿರುಸೃಷ್ಟಿ ಇರುವಂತದ್ದು ಇದೇ ತಿಂಗಳು 26ನೇ ತಾರೀಕು ಇರುವಂತದ್ದು. ಸೊ ಅದರ ಕಾರ್ಯಕ್ರಮಗಳು ಇವತ್ತಿಂದ ಆರಂಭವಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಉದ್ಘಾಟನೆಗೆ ಈ ರೀತಿ ಎಲ್ಲವನ್ನು ಕೂಡ ಆಹ್ವಾನವನ್ನು ನೀಡಿರುವಂತದ್ದು. ಅಂದ್ರೆ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಆ ಪ್ರೋಟೋಕಾಲ್ ಏನಿದೆ ಆ ಪ್ರೋಟೋಕಾಲ್ ಪ್ರಕಾರ ನಾವು ಇವ್ರನ್ನ ಕರೀಲೇಬೇಕಿತ್ತು, ಅದಕ್ಕೋಸ್ಕರ ಕರೆದ್ವಿ. ಸೊ ನೀವು ಮನವಿಯನ್ನ ಕೊಟ್ರೆ ಅದನ್ನ ನಾವು ಸರ್ಕಾರದ ಗಮನಕ್ಕೆ ತಗೊಂಡ್ ಬರ್ತೀವಿ, ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಪ್ರತಿಭಟನಾಕಾರರಿಗೆ ಆಡಳಿತ ಮಂಡಳಿ ಕೂಡ ಹೇಳಿರುವಂತದ್ದು. ಇವತ್ತು ಎಲ್ಲ ಪ್ರತಿಭಟನಾಕಾರರು ಇದಕ್ಕಿಂತ ಮೊದಲು ಅಂದ್ರೆ ಮೊನ್ನೆನೆ ಈ ಒಂದು ಮನವಿಯನ್ನ ಕೊಟ್ಟಿದ್ರು, ಅವ್ರನ್ನೆಲ್ಲ ಆಹ್ವಾನ ಮಾಡಬಾರದು, ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ. ಇವತ್ತು ಕಾರ್ಯಕ್ರಮ ಇರೋದ್ರಿಂದ ಬೆಳಗ್ಗೆ ಆಡಳಿತ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತೆ, ಆದ್ರೆ ಯಾರು ಕೂಡ ಆಹ್ವಾನದಲ್ಲಿ ಏನು ಇವರು ಅಬ್ಜೆಕ್ಷನ್ ಹಾಕಿದ್ರು ಅವ್ರು ಯಾರು ಕೂಡ ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.